ನಾವು ಎಷ್ಟೇ ಮುನ್ನೆಚ್ಚರಿಕೆ ವಹಿಸಿದರೂ ಮನೆಯಲ್ಲಿ ಒಮ್ಮೊಮ್ಮೆಯಾದರೂ ಆಕ್ಸಿಡೆಂಟ್ಗಳು ಉಂಟಾಗದಿರುವುದಿಲ್ಲ. ಹಾಗೆ ಉಂಟಾದಾಗ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ತಿಳಿದಿರಬೇಕು. ಇದರಿಂದಾಗಿ ಅವುಗಳಿಂದ ಆಗುವ ಕೆಟ್ಟ ಪರಿಣಾಮಗಳನ್ನು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಲು ಬರುತ್ತದೆ. ಸೀಮೆ ಎಣ್ಣೆ, ಲಾಟಿನು, ಸ್ಟವ್ ಮೊದಲಾದವುಗಳಿಗೆ ಬೆಂಕಿ ಹತ್ತಿಕೊಂಡಾಗ ಅವುಗಳ ಮೇಲೆ ನೀರು ಹಾಕಬಾರದು. ನೀರು ಬಿದ್ದಾಗ ಲಾಟಿನಿನ ಗಾಜಿನ ಭಾಗ ದೂರಕ್ಕೆ ಸಿಡಿದೀತು. ಇದಲ್ಲದೆ ಸೀಮೆ ಎಣ್ಣೆಯು ಕೂಡ ಹೆಚ್ಚು ಭಾಗಗಳಿಗೆ ಹರಡಿ ಬೆಂಕಿ ದೊಡ್ಡದಾದೀತು. ಎಲೆಕ್ಟ್ರಿಕ್ ಸಾಧನಗಳಿಗೆ ಬೆಂಕಿ ಹೊತ್ತಿದೆ ಆದರೆ ಮೊದಲು ಅವನ್ನು ಸಾಕೆಟ್ಟಿನಿಂದ ಬೇರ್ಪಡಿಸಿರಿ, ಇಲ್ಲವೇ ಮೇನ್ ಸ್ವಿಚ್ಚನ್ನು ಆಫ್ ಮಾಡಿರಿ. ಹೀಗೆ ಮಾಡಿದಾಗಲೂ ಬೆಂಕಿ ಉರಿಯುತ್ತದೆ, ಆದರೆ ಅವುಗಳ ಮೇಲೆ ನೀರು ಹಾಕಿ ನಂದಿಸಲು ಪ್ರಯತ್ನಿಸಬಹುದು. ಉಪಕರಣಗಳ ಮೂಲಕ ಕರೆಂಟ್ ಹರಿಯುತ್ತಿರುವ ಸಮಯದಲ್ಲಿ ಅವುಗಳ ಮೇಲೆ ನೀರು ಹಾಕಿದಲ್ಲಿ ಆ ನೀರು ನಿಮ್ಮ ಕಾಲಿನ ಮೇಲೆ ಹರಿದು ಅದರ ಮೂಲಕ ನಿಮಗೆ ಶಾಕ್ ತಗಲಬಲ್ಲದು. ಟಿವಿಗೆ ಬೆಂಕಿ ಹತ್ತಿಕೊಂಡಿದೆ ಆದರೆ ಅದರ ಮೇಲೆ ನೀರು ಹಾಕುವುದು ಅಪಾಯಕರ. ಬೆಂಕಿ ಹತ್ತಿಕೊಂಡ ಟಿವಿಯ ಮೇಲೆ ನೀರು ಬಿದ್ದಾಗ ಅದರ ಪಿಕ್ಚರ್ ಟ್ಯೂಬು ಸಿಡಿಯಬಹುದು. ಬೆಂಕಿ ಹತ್ತಿಕೊಂಡಿರುವ ಟಿವಿಯನ್ನು ಸಾಕೆಟ್ಟಿನಿಂದ ಬೇರ್ಪಡಿಸಿ ತಣ್ಣಗೆ ಮಾಡಲು ಅದರ ಮೇಲೆ ಒದ್ದೆ ಬಟ್ಟೆಯನ್ನು ಮುಚ್ಚಬಹುದು. ಬಟ್ಟೆಗೆ ಬೆಂಕಿ ತಗುಲಿದರೆ ಅದನ್ನುಟ್ಟಿರುವವರ ಮೇಲೆ ನೀರು ಸುರಿಯಬೇಕು. ಇದರಿಂದ ಬೆಂಕಿ ನಂದಿ ಹೋಗುವುದು ಮಾತ್ರವಲ್ಲ, ಬೆಂಕಿಯ ಕಾವಿನಿಂದ ಮೈ ಸುಟ್ಟು ಹೋಗುವುದನ್ನು ಕಡಿಮೆ ಮಾಡಬಹುದು. ಬಟ್ಟೆಗೆ ಹಿಡಿದಿರುವ ಬೆಂಕಿಯನ್ನು ನಂದಿಸಲು ಕಂಬಳಿ, ರಗ್ಗು ಮೊದಲಾದವುಗಳನ್ನು ಸುತ್ತುವುದರಿಂದ ಬೆಂಕಿಯನ್ನು ನಂದಿ ಹೋದೀತು, ಆದರೆ ಒಳಗಿನ ಬಿಸಿ ಹೆಚ್ಚಾಗಿ ಇನ್ನಷ್ಟು ಸುಟ್ಟು ಹೋದೀತು. ಬೆಂಕಿಯನ್ನು ಆರಿಸಲು ಬೇರೆ ಬೇರೆ ಉಪಾಯವಿಲ್ಲದಾಗ ಹೀಗೆ ಕಂಬಳಿಯನ್ನು ಬಳಸಿದರೂ ಬೆಂಕಿ ಆರಿದೊಡನೆ ಅದನ್ನು ಬಿಡಿಸಿ ತೆಗೆಯಬೇಕು. ಬೆರಳಿನ ತುದಿ, ಅಂಗೈ, ಕಾಲು ಮೊದಲಾದ ಜಾಗಗಳಿಗೆ ಬಿಸಿ ತಾಗಿ ಉರಿಯುತ್ತದೆ, ಆದರೆ ಅದನ್ನು ನಲ್ಲಿಯ ನೀರಿನ ಕೆಳಗೆ ಹಿಡಿಯಿರಿ, ಇಲ್ಲವೇ ಅವುಗಳ ಮೇಲೆ ತಣ್ಣೀರು ಸುರಿಯಿರಿ. ಇದು ಸಾಧ್ಯವಾಗದಿದ್ದರೆ ಅವುಗಳ ಮೇಲೆ ತಣ್ಣೀರಿನ ಪಟ್ಟಿ ಕಟ್ಟಬಹುದು. ಬೆಂಕಿ ತಗಲಿದವರ ಮೈಯಿಂದ ಹೆಚ್ಚು ನೀರಿನಂಶ ಹೊರಗೆ ಹೋಗಿರುತ್ತದೆ. ಹಾಗಾಗಿ ಅವರಿಗೆ ಈ ನೀರಿನ ಅಂಶ ದೊರಕುವಂತೆ ಮಾಡಲು ಕುಡಿಯಲು ನೀರು ಕೊಡಬೇಕು. ಈ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಬೆರೆಸಿ ಅದನ್ನು ಸ್ವಲ್ಪವೇ ಕುಡಿಯುತ್ತಿರುವಂತೆ ಮಾಡಬೇಕು. ಕತ್ತಿ, ಚೂರಿಗಳಿಂದ ಗಾಯವಾಗಿ ರಕ್ತ ಬರುತ್ತದೆ, ಆದರೆ ಆ ಜಾಗದ ಮೇಲೆ ಬೆರಳಿಟ್ಟು 5 ರಿಂದ 10 ಮಿನಿಟ್ ತನಕ ಒತ್ತಿ ಹಿಡಿಯಿರಿ. ಆಮೇಲೆ ಬೆರಳನ್ನು ತೆಗೆದು ರಕ್ತ ಬರುವುದು ನಿಂತಿದೆಯೇ ಎಂದು ನೋಡಿರಿ. ನಿಂತಿಲ್ಲವಾದರೆ ತಿರುಗಿ ಬೆರಳಿನಿಂದ ಒತ್ತಿ ಹಿಡಿಯಿರಿ. ಆಮೇಲೆ ಶುಚಿಯಾಗಿರುವ ಬಟ್ಟೆಯಲ್ಲಿ ಗಟ್ಟಿಯಾಗಿ ಬ್ಯಾಂಡೇಜ್ ಮಾಡಿರಿ. ಮನೆಯಲ್ಲಿ ಯಾರಿಗಾದರೂ ಕರೆಂಟಿನ ಶಾಕ್ ತಗಲಿದೆ ಆದರೆ ಅವರನ್ನು ಮುಟ್ಟಲು ಹೋಗಬೇಡಿರಿ. ಮುಟ್ಟಿದಲ್ಲಿ ನಿಮಗೂ ಶಾಕ್ ತಗಲಿತು, ಮೊದಲು ಮೇನ್ ಸ್ವಿಚ್ ಆಫ್ ಮಾಡಿ, ಇಲ್ಲವೇ ಅದು ಹತ್ತಿರದಲ್ಲಿಲ್ಲವಾದರೆ ಶಾಕ್ ಕೊಡುವ ಉಪಕರಣದ ಪ್ಲಗ್ಗನ್ನು ಸಾಕೆಟ್ನಿಂದ ಎಳೆದು ತೆಗೆಯಿರಿ. ಬೇರೆ ಕೆಲವು ವಿಷಯಗಳು: ಶಾಲೆಗೆ ಹೋಗುವ ಚಿಕ್ಕ ಮಕ್ಕಳು ಪೆನ್ಸಿಲ್ ಮನೆ ಮಾಡಲು ಬ್ಲೇಡು ಇಲ್ಲವೇ ಬ್ಲೇಡಿನ ಚೂರನ್ನು ಬಳಸದಂತೆ ನೋಡಿಕೊಳ್ಳಿರಿ. ಅಂಗಡಿಯಲ್ಲಿ ಸಿಗುವ ಪೆನ್ಸಿಲ್ ಶಾರ್ಪನರನ್ನೇ ಬಳಸುವಂತೆ ನೋಡಿಕೊಳ್ಳಿರಿ. ಇಲ್ಲವಾದರೆ ಕೆಲವೊಮ್ಮೆ ಅವಸರದಲ್ಲಿ ಇಲ್ಲವೇ ಆಟದ ಮನಸ್ಸಿನಲ್ಲಿರುವಾಗ ಪೆನ್ಸಿಲ್ನೊಂದಿಗೆ ಬೆರಳನ್ನು ತುಂಡು ಮಾಡಿಕೊಂಡಾರು. ಮರಗಳಿಗೆ ಮೊಳೆ ಹೊಡೆಯುವಾಗ ಮೊಳೆಗಳಿಗೆ ಸ್ವಲ್ಪ ಮಯಣ ಕ್ಯಾಂಡಲ್ ಇಲ್ಲವೇ ಸಾಬೂನು ಹಚ್ಚಿದರಾದರೆ ಮೊಳೆ ಹೊಡೆಯುವ ಕೆಲಸ ಸುಲಭವಾಗುತ್ತದೆ. ಸ್ಕ್ರೂ ಮೊಳೆಗಳಿಗೂ ಇದೇ ರೀತಿ ಮಾಡಬಹುದು. ಬಾಗಿಲು, ಕಿಟಕಿ, ಕಪಾಟು ಮೊದಲಾದವುಗಳ ಕೀಲು ಕಿರಿರ್ ಎಂದು ಸದ್ದು ಮಾಡುತ್ತದೆ, ಆದರೆ ಅವುಗಳ ಮೇಲೆ ಮಯಣದ ಬತ್ತಿಯಿಂದ ಉಜ್ಜಿರಿ, ಇಲ್ಲವೇ 1-2 ಬಿಂದು ಎಣ್ಣೆ ಹಾಕಿರಿ. ಪೆನ್ಸಿಲ್ನ ತುದಿ ಸೀಸ ಇಂದ ಉಜ್ಜಿದರೂ ಅದು ಸದ್ದು ಮಾಡುವುದು ನಿಂತಿತು. ಕಿಟಕಿಗಳಿಗೆ ಬಣ್ಣ ಹಚ್ಚುವಾಗ ಗಾಜುಗಳಿಗೆ ಸ್ವಲ್ಪ ಸೀಮೆ ಎಣ್ಣೆ ಸವರಿದಿರಾದರೆ ಗಾಜಿಗೆ ಬಣ್ಣ ಅಂಟುವುದಿಲ್ಲ. ಗೋಡೆಗೆ ಸುಣ್ಣ ಬಳಿಯುವಾಗ ನೆಲದ ಮೇಲೆ ಹಳೆಯ ದಿನಪತ್ರಿಕೆಯನ್ನು ಹರಡಿದಿರಾದರೆ ಆಮೇಲೆ ನೆಲವನ್ನು ಚಕ್ಕಟಗೊಳಿಸುವ ಕೆಲಸ ಸುಲಭವಾಗುತ್ತದೆ. ಮೇಜಿನ ಡ್ರಾಯರನ್ನು ಎಳೆದು ತೆಗೆಯಲು ಕಷ್ಟವಾಗುತ್ತದೆ, ಆದರೆ ಅದರ 2 ಬದಿಗಳಿಗೂ ಮಯಣದ ಬತ್ತಿಯಿಂದ ಚೆನ್ನಾಗಿ ಉಜ್ಜಿರಿ. ಡ್ರಾಯರಿಗೆ ಕೊಟ್ಟಿರುವ ಪೇಂಟನ್ನು ಎಳೆಯಲು ಕಷ್ಟವಾಗುತ್ತಿರುವ ಜಾಗದಿಂದ ಕೆರೆದು ತೆಗೆದು
ಮರಳು ಕಾಗದದಿಂದ ಆ ಜಾಗವನ್ನು ಉಜ್ಜಿ ನುಣುಪಾಗಿ ಮಾಡಿಯೂ ಗಟ್ಟಿಯಾಗಿರೋ ಡ್ರಾಯರನ್ನು ಸಡಿಲಗೊಳಿಸಬಹುದು. ಮೇಜಿನ ಡ್ರಾಯರನ್ನು ಎಳೆಯುವಾಗ ಕೆಲವೊಮ್ಮೆ ಅದರ ಒಳಗಿರುವ ಯಾವುದಾದರೂ ಸಾಮಾನು ಸಿಕ್ಕಿ ಹಾಕಿಕೊಂಡು ಡ್ರಾಯರ್ ಎಳೆಯಲು ಬರುವುದಿಲ್ಲ. ಅಂತಹ ಸಮಯದಲ್ಲಿ ಲೆಟರ್ ಓಪನರ್ ಮೂಲಕ ಇಲ್ಲವೇ ಅಡಿಗೆ ಕೋಣೆಯಲ್ಲಿರುವ ದೋಸೆ ಮೊಗಚಲು ಉಪಯೋಗಿಸುವ ಸಟ್ಟುಗದ ಮೂಲಕ ಅಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ವಸ್ತುವನ್ನು ಹಿಂದಕ್ಕೆ ದೂಡಿ ಡ್ರಾಯರನ್ನು ಎಳೆದು ತೆಗೆಯಬಹುದು. ನಿಮ್ಮ ಕೈಯಿಂದ ಸೀಮೆಎಣ್ಣೆ ವಾಸನೆ ಹೋಗುವಂತೆ ಮಾಡಲು ಕೈಯನ್ನು ಮೊದಲು ಸಾಬೂನು ಹಚ್ಚಿ ತೊಳೆದು ಆಮೇಲೆ 4 ತುಳಸಿ ಎಲೆಗಳನ್ನು ಕೈಯಲ್ಲಿ ಉಜ್ಜಿಕೊಳ್ಳಿರಿ. ಸೀಮೆಎಣ್ಣೆಯ ಖಾಲಿ ಡಬ್ಬದ ವಾಸನೆಯನ್ನು ಇದೇ ರೀತಿ ಸಾಬೂನು ನೀರಿಂದ ತೊಳೆದು ಆಮೇಲೆ ಅದರ ತುಳಸಿ ಎಲೆಗಳನ್ನು ಜಜ್ಜಿ ಹಾಕಿ ಡಬ್ಬದ ತುಂಬ ನೀರು ತುಂಬಿಸಿ ಅರ್ಧ ಗಂಟೆ ಬಿಟ್ಟು ತೆಗೆಯಿರಿ. ಮೇಣದ ಬತ್ತಿಯನ್ನು ರೆಫ್ರಿಜರೇಟರ್ನೊಳಗೆ ಇರಿಸಿದರಾದರೆ ಅದು ಹೆಚ್ಚು ಹೊತ್ತು ಉರಿಯುತ್ತದೆ. ಅದರಲ್ಲಿರುವ ಮೇಣ ಮೆಲ್ಲನೆ ಕರಗುತ್ತಿರುತ್ತದೆ ಮತ್ತು ಅನಾವಶ್ಯಕವಾಗಿ ಕೆಳಗೆ ಸುರಿದು ಪೋಲಾಗುವುದಿಲ್ಲ. ಒಂದು ಪ್ಲೇಟ್ನಲ್ಲಿ ಇಲ್ಲವೇ ಡಬ್ಬದ ಮುಚ್ಚಳದಲ್ಲಿ ಮೇಣದ ಬತ್ತಿಯನ್ನು ನಿಲ್ಲಿಸಿ ಅದರಲ್ಲಿ ಸ್ವಲ್ಪ ತಣ್ಣೀರು ಹಾಕಿದರಾದರೆ ಅದು ಮೇಣದ ಬತ್ತಿಯನ್ನು ತಣ್ಣಗಾಗಿರಿಸುವುದರಿಂದ ಹೆಚ್ಚು ಹೊತ್ತು ಉರಿಯುವಂತೆ ಮಾಡುತ್ತದೆ. ಪ್ಲೇಟಿಗೆ ಅಂಟಿಕೊಂಡಿರುವ ಮೇಣದ ಬಿಂದುಗಳನ್ನು ಕೆರೆದು ತೆಗೆಯುವ ಬದಲು ಪ್ಲೇಟನ್ನು ಬಿಸಿನೀರಿನಲ್ಲಿ ಮುಳುಗಿಸಿರಿ. ಮೇಣದ ಬಿಂದುಗಳು ಸುಲಭವಾಗಿ ಪ್ಲೇಟಿನಿಂದ ಬೇರಾಗುತ್ತದೆ. ಸೆಲ್ಲೋ ಟೇಪಿನ ತುದಿ ರೀಲಿಗೆ ಅಂಟಿಕೊಂಡು ಕಾಣದಾಗಿದೆಯಾದರೆ ರೀಲನ್ನು ಸ್ವಲ್ಪ ಹೊತ್ತು ರೆಫ್ರಿಜರೇಟರ್ನೊಳಗೆ ಇರಿಸಿದರೆ ಅದಕ್ಕೆ ಅಂಟಿಕೊಂಡ ತುದಿ ತನ್ನಿಂದ ತಾನೇ ಹೊರಗೆ ಬರುತ್ತದೆ. ಈ ತೊಂದರೆ ಬಾರದಂತೆ ಪ್ರತಿ ಸಲ ಸೆಲ್ಲೋ ಟೇಪನ್ನು ಕತ್ತರಿಸಿ ತೆಗೆಯುವಾಗಲೂ ಆ ಜಾಗಕ್ಕೆ ಒಂದು ಪಿನ್ ಇಲ್ಲವೇ ಕಾಗದ ಚೂರನ್ನು ಹಚ್ಚಿ ಇರಿಸಿರಿ. ಅಂಟಿನ ಬಾಟಲಿಯ ಮುಚ್ಚಳಕ್ಕೆ ಸ್ವಲ್ಪ ಎಣ್ಣೆ ಸವರಿದರಾದರೆ ಅಂಟು ಮುಚ್ಚಳಕ್ಕೆ ಅಂಟಿಕೊಳ್ಳುವುದಿಲ್ಲ ಮತ್ತು ಮುಚ್ಚಳವನ್ನು ತೆಗೆಯಲು ಕಷ್ಟವಾಗುವುದಿಲ್ಲ. ಗಾಜಿನ ಸೀಸೆಯನ್ನು ಬಿಸಿನೀರಲ್ಲಿ ಮುಳುಗಿಸಿ ಸುಲಭವಾಗಿ ಅದರ ಮೇಲೆ ಹಚ್ಚಿರುವ ಲೇಬಲನ್ನು ಕೆರೆದು ತೆಗೆಯಬಹುದು. ಪುಸ್ತಕದ ಮೇಲೆ ಎಣ್ಣೆ ಬಿದ್ದಿದೆ ಆದರೆ ಆ ಜಾಗಕ್ಕೆ ಸ್ವಲ್ಪ ಟಾಲ್ಕಮ್ ಇಲ್ಲವೇ ಚಾಕು ಪುಡಿ ಹಾಕಿ ಒರೆಸಿರಿ. ಎಣ್ಣೆಯನ್ನು ಈ ಪುಡಿ ಹೀರಿಕೊಳ್ಳುತ್ತದೆ. ಮಳೆಗಾಲದಲ್ಲಿ ಕವರ್, ಇನ್ಲ್ಯಾಂಡ್ ಲೆಟರು ಮೊದಲಾದವುಗಳ ಮೇಲೆ ಬರೆದಿರುವ ವಿಳಾಸದ ಅಕ್ಷರಗಳು ನೀರು ಬಿದ್ದು ಅಳಿಸಿ ಹೋಗದಂತೆ ಅವುಗಳ ಮೇಲೆ ಮೇಣದ ಬತ್ತಿಯನ್ನು ಉಜ್ಜಿರಿ. ಅಡಿಗೆ ಮನೆಯಲ್ಲಿ ಸಾಮಾನುಗಳನ್ನು ಇರಿಸಲು ಮುಚ್ಚಿದ ಶೆಲ್ಫ್ಗಳಿಗಿಂತ ತೆರೆದ ಶೆಲ್ಫ್ಗಳಿರುವುದೇ ಒಳ್ಳೆಯದು. ಮುಚ್ಚಿದ ಶೆಲ್ಫ್ಗಳೊಳಗೆ ಜಿರಳೆಗಳು ಸುಲಭವಾಗಿ ತುಂಬಿಕೊಳ್ಳುತ್ತವೆ. ಅಡಿಗೆ ಮಾಡುತ್ತಿರುವಾಗ ಸಾಮಾನುಗಳನ್ನು ಆಗಾಗ ಶೆಲ್ಫ್ಗಳಿಂದ ತೆಗೆಯಬೇಕಾಗುವುದರಿಂದ ಮುಚ್ಚಳ ಹಾಕಿ ತೆಗೆಯುವ ಕೆಲಸವು ತೊಂದರೆಯಾದೀತು. ಆದರೆ ಕೆಳಗೆ ನೆಲಕ್ಕೆ ಹತ್ತಿರುವ ಶೆಲ್ಫ್ಗಳನ್ನು ಮಾತ್ರ ಚಿಕ್ಕ ಮಕ್ಕಳು ಕೈ ಹಾಕದಂತೆ ಮುಚ್ಚಿ ಇರಿಸುವ ಹಾಗೆ ಮಾಡಬಹುದು. ಇವುಗಳಲ್ಲಿ ಹಾಲು, ಮಜ್ಜಿಗೆ ಮೊದಲಾದವನ್ನು ಬೆಕ್ಕಿಗೆ ಸಿಗದಂತೆ ಇರಿಸಲು ಅನುಕೂಲವಾಗುತ್ತದೆ. ಪಾತ್ರೆಗಳಿಂದ ಜಿಡ್ಡಿನ ಅಂಶವನ್ನು ತೆಗೆಯಲು ಸೀಗೆ ಪುಡಿ ಇಲ್ಲವೇ ಬೂದಿ ಚೆನ್ನಾಗಿರುತ್ತದೆ. ಹೆಚ್ಚು ಕೊಳೆಯಾಗಿದೆಯಾದರೆ ಮತ್ತು ತಿಂಡಿ ತಿನಿಸುಗಳು ಅಂಟಿ ಹಿಡಿದಿವೆಯಾದರೆ ಡಿಟರ್ಜೆಂಟ್ ಸೇರಿಸಿರುವ ಪಾತ್ರೆ ಪುಡಿಯನ್ನು ಬಳಸಬಹುದು. ಪಾತ್ರೆ ತೊಳೆಯಲು ಸಾಬೂನು ನೀರಿಗಿಂತ ಡಿಟರ್ಜೆಂಟ್ ಅನುಕೂಲ. ಯಾಕೆಂದರೆ ಸಾಬೂನು ಬಳಸಿ ತೆಗೆಯಲು ಹೆಚ್ಚು ನೀರು ಬೇಕಾಗುತ್ತದೆ ಮತ್ತು ಅದು ಹಾಗೆ ತೊಳೆಯುವಾಗ ಪಾತ್ರೆ ಬಹಳ ಬೇಗ ಕೈಯಿಂದ ಜಾರಿ ಬೀಳುತ್ತದೆ. ಆದರೆ ಡಿಟರ್ಜೆಂಟನ್ನು ಬಳಸುವುದರಿಂದ ಕೆಲವರಿಗೆ ಅಂಗೈಯಲ್ಲಿ ಅಲರ್ಜಿಯಾಗಿ ತೊಗಲು ಎದ್ದು ಹೋಗುವುದಿದೆ. ಇಂತಹವರು ಕಡಿಮೆ ಖಾರವಿರುವ ಸೀಗೆ ಪುಡಿ ಇಲ್ಲವೇ ಪಾತ್ರೆ ಪುಡಿಯನ್ನು ಬಳಸುವುದು ಒಳ್ಳೆಯದು. ಹಳೆ ಸೈಕಲ್ ಟ್ಯೂಬಿನ ಒಂದು ತುಂಡನ್ನು ಅಡಿಗೆ ಕೋಣೆಯಲ್ಲಿ ಇರಿಸಿಕೊಂಡಿರಾದರೆ ಬಾಟಲಿಗಳ ಮುಚ್ಚಳವನ್ನು ಅದರ ನೆರವಿನಿಂದ ಸುಲಭವಾಗಿ ತಿರುಗಿಸಿ ತೆಗೆಯಬಹುದು. ಈ ರಬ್ಬರ್ ತುಂಡು 3 ಇಂಚು ಉದ್ದ ಮತ್ತು 2 ಇಂಚು ಅಗಲ ಇದ್ದರೆ ಸಾಕು. ಬರೀ ಕೈಯಲ್ಲಿ ತೆಗೆಯಲು ಕಷ್ಟವಾಗುವ ಮುಚ್ಚಳಗಳ ಮೇಲೆ ಈ ರಬ್ಬರ್ ತುಂಡನ್ನು ಇರಿಸಿ ತಿರುಗಿಸುವಾಗ ಬೆರಳುಗಳಿಗೆ ನೋವಾಗುವುದಿಲ್ಲ ಮತ್ತು ಬೆರಳು ಜಾರುವುದಿಲ್ಲ. ಜಾಮ್ ಬಟ್ಲಿ ಬರಿದಾದಾಗ ಅದನ್ನು ಹಾಗೆಯೇ ತೊಳೆಯಲು ಹಾಕಬೇಡಿರಿ. ಅದರೊಳಗೆ ಬಿಸಿ ಹಾಲನ್ನು ಹಾಕಿ ಕುಲುಕಿದರೆ ಮಕ್ಕಳಿಗೆ ಇಷ್ಟವಾದ ಪರಿಮಳದ ಪಾನೀಯ ತಯಾರಾಗುತ್ತದೆ ಮತ್ತು ಬಾಟಲಿಯು
ಚಕ್ಕಟವಾಗುತ್ತದೆ. ತುಪ್ಪದ ಬಾಟಲಿ ಬರಿದಾದಾಗ ಅದರಲ್ಲಿ 2 ಸೌಟು ಬಿಸಿ ಸಾರು ಹಾಕಿ ಕುಲುಕಿಸಿ ಅದನ್ನು ತಿರುಗಿ ಸಾರಿಗೆ ಹೊಯ್ದರೆ ತುಪ್ಪದ ಪರಿಮಳ ಸಾರಿಗೆ ದೊರೆತೀತು ಮತ್ತು ಬಾಟಲಿ ಚಕ್ಕಟವಾದೀತು. ಬೆಲ್ಲದ ಪಾಕವನ್ನು ಜೇನುತುಪ್ಪದ ಹದಕ್ಕೆ ಕುದಿಸಿ ಸೋಸಿ ಬಾಟಲಿಗಳಲ್ಲಿ ತುಂಬಿಸಿ ಇರಿಸಿದರಾದರೆ ಕಾಫಿ ಟೀಗಳನ್ನು ಮಾಡುವಾಗ ಬಳಸಬಹುದು. ಇಲ್ಲವೇ ಚಪಾತಿ ದೋಸೆ ಮೊದಲಾದವಕ್ಕೆ ನಂಜಿಕೊಳ್ಳಲು ಬಳಸಬಹುದು. ಬೆಲ್ಲ ಆರೋಗ್ಯದ ಮಟ್ಟಿಗೆ ಸಕ್ಕರೆಗಿಂತ ಒಳ್ಳೆಯದು. ಕೆಲವು ಅಂಗಡಿಗಳಲ್ಲಿ ಜೋನಿ ಬೆಲ್ಲ ದೊರೆಯುತ್ತದೆ. ಇದು ಸ್ವಲ್ಪ ನೀರಾಗಿರುವುದರಿಂದ ಅಡಿಗೆಗೆ ಮತ್ತು ತಿಂಡಿಗೆ ಬಳಸುವುದು ಸುಲಭ. ಉಪ್ಪಿನಕಾಯಿಯ ಮೇಲ್ಭಾಗದಲ್ಲಿ ಬೂಸ್ಟ್ ಅಂದರೆ ಬೂಸರು ಬಾರದಂತಿರಬೇಕಾದರೆ ಭರಣಿಯ ಇಲ್ಲವೇ ಬಾಟಲಿಯ ಒಳಭಾಗವನ್ನು ಬಿಸಿ ಎಣ್ಣೆಯಲ್ಲಿ ಅದ್ದಿ ತೆಗೆದ ಬಟ್ಟೆಯಲ್ಲಿ ಒರೆಸಿ ಆಮೇಲೆ ಅದರಲ್ಲಿ ಉಪ್ಪಿನಕಾಯಿ ತುಂಬಿಸಬೇಕು. ಉಪ್ಪಿನ ಹರಳನ್ನು 1 ಗಂಟೆ ಹೊತ್ತು ಬಿಸಿಲಿನಲ್ಲಿ ಇರಿಸಿದರಾದರೆ ಸುಲಭವಾಗಿ ಪುಡಿ ಮಾಡಲು ಬರುತ್ತದೆ. ತಿಂಡಿಗಳನ್ನು ಮಾಡುವಾಗ ಬಣ್ಣದ ಪುಡಿ ಮತ್ತು ಪರಿಮಳಕ್ಕಾಗಿ ಎಸೆನ್ಸ್ ಬಳಸುವಿರಾದರೆ ಆದಷ್ಟು ಕಡಿಮೆ ಬಳಸಿರಿ. ಮನೆಯಲ್ಲಿ ಮದ್ದು ಹಾಕುವ ಡ್ರಾಪರ್ ಇದ್ದರೆ ಅದನ್ನು ಚೆನ್ನಾಗಿ ತೊಳೆದುಕೊಂಡು ಅದರ ಮೂಲಕ ಎಷ್ಟು ಬೇಕೋ ಅಷ್ಟೇ ಬಿಂದುಗಳನ್ನು ಹಾಕಬಹುದು. ಅಷ್ಟೊಂದು ಅವಶ್ಯವಿಲ್ಲವೆಂದೆನಿಸುವಾಗಲೆಲ್ಲ ಇಂತಹ ರಾಸಾಯನಿಕಗಳನ್ನು ಬಳಸದಿರುವುದೇ ಒಳ್ಳೆಯದು. ಕೃತಕ ಬಣ್ಣ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೀವು ಮಾಡೋ ತಿಂಡಿಗೆ ಬಣ್ಣ ಬೇಕಿದ್ದರೆ ಹೀಗೆ ಮಾಡಿರಿ. ಬೀಟ್ರೂಟಿನ ಸಿಪ್ಪೆಯನ್ನು ಬಿಸಿಲಿನಲ್ಲಿಟ್ಟು ಒಣಗಿಸಿ ಡಬ್ಬದಲ್ಲಿ ತುಂಬಿಸಿಡಿ. ತಿಂಡಿ ಮಾಡುವಾಗ ಅದನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿ ಆ ನೀರನ್ನು ತಿಂಡಿಗೆ ಉಪಯೋಗಿಸಿ. ಮುರುಗಲಾದ ಪುನರ್ಪುಡಿ ಸಿಪ್ಪೆಯಿಂದಲೂ ಈ ರೀತಿ ಮಾಡಿಟ್ಟರೆ ತಿಂಡಿಗೆ ಅದರ ಬಣ್ಣವನ್ನು ಉಪಯೋಗಿಸಬಹುದು. ಇಲ್ಲಿಗೆ ಈ ಪುಸ್ತಕದ ವಿಡಿಯೋ ಮುಗಿಯಿತು.